ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಸರ್ಕಾರ ಹಾಗೂ ಪುರಾತತ್ವ ಇಲಾಖೆ ಉತ್ಖನನ ಕಾರ್ಯವನ್ನು ಆರಂಭ ಮಾಡಿದೆ. ಅದೇ ಥರ ಯಾದಗಿರಿ ಜಿಲ್ಲೆಯ ಆ ಒಂದು ಗ್ರಾಮದಲ್ಲೂ ಕೂಡ ಅಪಾರ ಸಂಪತ್ತು ಹುದುಗಿದ್ದು ಉತ್ಖನನ ಮಾಡಬೇಕು ಅನ್ನೋ ಆಗ್ರಹ ಕೇಳಿಬಂದಿದೆ. ಆ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ಲಕ್ಕುಂಡಿ ಬೆನ್ನಲ್ಲೇ ಯಾದಗಿರಿಯಲ್ಲೂ ಉತ್ಖನನಕ್ಕೆ ಪಟ್ಟು. 101 ದೇವಾಲಯ, 101 ಲಿಂಗ ಪತ್ತೆ, ಏನಿದು ರಹಸ್ಯ? ಗದಗದ ಲಕ್ಕುಂಡಿಯಂತೆ ಉತ್ಖನನಕ್ಕೆ ಗ್ರಾಮಸ್ಥರ ಪಟ್ಟು. ಯಾದಗಿರಿಯ ಸಪ್ತತೀರ್ಥ ಹೊಂದಿರುವ ಮುದನೂರಿನಲ್ಲಿವೆ ಹಲವು ಶಾಸನ. 101 ದೇವಾಲಯ, 101 ಲಿಂಗ ಹೊಂದಿರುವ ಮುದನೂರು ಇದೀಗ ಈ ಗ್ರಾಮದಲ್ಲಿ ಉತ್ಖನನಕ್ಕೆ ಪಟ್ಟು ಹಿಡಿಯಲಾಗಿದೆ. ಹೌದು, ಯಾದಗಿರಿಯ ಮುದನೂರು ಗ್ರಾಮದ ದೇವರ ದಾಸಿಮಯ್ಯ ದೇವಸ್ಥಾನದ ಬಳಿ ಅಪಾರ ಸಂಪತ್ತು ಹುದುಗಿರುವ ಬಗ್ಗೆ ಸಂಶೋಧಕರು ಮಾಹಿತಿ ನೀಡಿದ್ದಾರಂತೆ. ಹೀಗಾಗಿ ಗ್ರಾಮಸ್ಥರು ಮುದನೂರ ಗ್ರಾಮದಲ್ಲಿ ಸರ್ಕಾರ ಉತ್ಖನನ ಕಾರ್ಯ ಆರಂಭಿಸುವಂತೆ ಪಟ್ಟು ಹಿಡಿದಿದ್ದಾರೆ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಪ್ರಕರಣದ ಬೆನ್ನಲ್ಲೇ ಅಲ್ಲಿ ಸರ್ಕಾರ ಉತ್ಖನನ ಕಾರ್ಯ ಕೂಡ ಆರಂಭ ಮಾಡಿರುವಂತದ್ದು. ಅದರಂತೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಮುದ್ನೂರು ಕೆ ಗ್ರಾಮದಲ್ಲೂ ಕೂಡ ಉತ್ಖನನ ಮಾಡಬೇಕು ಅಂತೇಳಿ ಗ್ರಾಮಸ್ಥರು ಆಗ್ರಹವನ್ನು ಮಾಡ್ತಾ ಇರುವಂತದ್ದೇನು. ಆ ಮುದ್ನೂರು ಕೆ ಗ್ರಾಮವನ್ನ ಚಾಲುಕ್ಯರು ಆಳ್ವಿಕೆ ಮಾಡಿದಂತಹ ಈ ಒಂದು ಗ್ರಾಮದಲ್ಲಿ ಜೇಳರ ದಾಸಿಮಯ್ಯನವರ ಆ ದೇವಸ್ಥಾನದ ಸುತ್ತಲೂ ಸಾಕಷ್ಟು ಈಗ ನಿಧಿ ಇರಬಹುದು ಮತ್ತು ಸಾಕಷ್ಟು ಗುಡಿಗಳಿದಾವೆ. ಅಂದ್ರೆ 101 ಲಿಂಗ ಇದಾವೆ, 7 ತೀರ್ಥಗಳಿದಾವೆ, ಅಂದ್ರೆ ಸಪ್ತ ತೀರ್ಥಗಳು ಕೂಡ ಇರುವಂತದ್ದು. ಹೀಗಾಗಿ ಈ ಒಂದು ಗ್ರಾಮದಲ್ಲಿ ಆ ಸರ್ಕಾರ ಉತ್ಖನನವನ್ನ ಮಾಡಬೇಕು ಅಂತೇಳಿ ಗ್ರಾಮಸ್ಥರು ಕೂಡ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ದೇವರ ದಾಸಿಮಯ್ಯನವರ ಹುಟ್ಟೂರು ಮುದನೂರಿನಲ್ಲಿ 101 ದೇವಸ್ಥಾನಗಳಿವೆ, ಜೊತೆಗೆ 101 ಲಿಂಗಗಳಿವೆ ಅಂತೆ. ಇದರ ಜೊತೆಗೆ ಸಪ್ತ ತೀರ್ಥಗಳಿವೆ. ವರ್ಷದ 12 ತಿಂಗಳು ಸಪ್ತ ತೀರ್ಥದ ನೀರು ಬತ್ತಂಗಿಲ್ಲ. ಈಗಾಗಲೇ ಗ್ರಾಮಸ್ಥರಿಗೆ 18 ಲಿಪಿಯ ಶಾಸನಗಳು ಸಹ ಪತ್ತೆಯಾಗಿವೆ. ಹೀಗಾಗಿ ಮತ್ತಷ್ಟು ಶಾಸನ, ಶಿಲೆ ಹಾಗೂ ಸಂಪತ್ತು ಸಿಗುತ್ತದೆ. ನಮ್ಮೂರಲ್ಲೂ ಕೂಡ ಉತ್ಖನನ ಕಾರ್ಯ ಆರಂಭಿಸಬೇಕು ಅಂತ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಈ ಮುದ್ನೂರು ಬಿ ಏನದ ಮುಂದೆ ಒಂದು ರಾಜಕೀಯ ಮತ್ತು ಶೈಕ್ಷಣಿಕ ಮತ್ತು ವಾಣಿಜ್ಯ ಕೇಂದ್ರವಾಗಿತ್ತಂತೇಳಿ ಅಗ್ರಹಾರ ಆಗಿತ್ತಂತೇಳಿ ಒಂದು ಇತಿಹಾಸ ಹೇಳ್ತಾ ಇದೆ. ಇಲ್ಲಿ 100 ಮನೆಗಳಿವೆ, 100 ದೇವಸ್ಥಾನಗಳ ಮೇಲೆ ಮನೆಗಳಿವೆ. ಆ ಬಡ ಕುಟುಂಬದವರು ಏನ್ ಹೇಳ್ತಾರ ಅಂದ್ರೆ, ಈಗ ನಾವು ನಮಗೆ ವ್ಯವಸ್ಥೆ ಮಾಡಿಕೊಟ್ರ ಆ ಮನೆಗಳನ್ನು ಕಿತ್ತಿದ್ರೆ ನಾವು ಓದ್ತೀವ್ರಿ ಅಂತ ಹೇಳ್ತಾರ. ದೇವರ ದಾಸಿಮಯ್ಯ ದೇವಸ್ಥಾನದ ಸುತ್ತಲೂ ಇರುವಂತಹ ದೇವಾಲಯಗಳ ಮೇಲೆ ಜನರು ಮನೆ ನಿರ್ಮಿಸಿಕೊಂಡಿದ್ದಾರೆ. ಮನೆಗಳ ಒಳಗೂ ಶಿಲೆಗಳಿರುವ ಕಲ್ಲುಗಳಿವೆ. ಇಲ್ಲಿನ ಜನರಿಗೆ ಮನೆ ನಿರ್ಮಿಸಿಕೊಟ್ಟು ಉತ್ಖನನ ಕಾರ್ಯ ಆರಂಭ ಮಾಡಬೇಕು. ಆವಾಗ ಸರ್ಕಾರಕ್ಕೆ ಇಲ್ಲಿರುವ ಅಪಾರ ವಜ್ರ ವೈಡೂರ್ಯ ಸಿಗುತ್ತದೆ ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಇಲ್ಲಿ ಸುಮಾರು ಸಿರಿ ಸಂಪತ್ತನದ, ಆದ ಕಾರಣ ಇಲ್ಲಿ ದೇವಸ್ಥಾನ ಮೇಲಿರುವಂತಹ ಮನೆಗಳನ್ನು ತೆರವುಗೊಳಿಸಿ ಅವರಿಗೆ ಸೂಕ್ತವಾದ ಮನೆಗಳನ್ನು ಮತ್ತು ಅವರಿಗೆ ಬರತಕ್ಕಂಥ ಪರಿಹಾರ ಕೊಟ್ಟು ಆ ಮನೆಗಳನ್ನು ಶಿಫ್ಟ್ ಮಾಡಿ ಅದನ್ನು ಉತ್ಖನನ ಮಾಡಬೇಕು. ಮಾಡಿದರೆ ಇಲ್ಲಿ 101 ಲಿಂಗಗಳು ಮತ್ತು ಪುಷ್ಕರಣಿಗಳು ಮತ್ತು ದೇವಾಲಯಗಳನ್ನು ದೊರಕಬಹುದು ಎಂಬ ಆಶೆ ಎಲ್ಲ ಮುದನೂರು ಜನರು ನಿಮ್ಮ ಮಾಧ್ಯಮ ಮುಖಾಂತರ ಸರ್ಕಾರಕ್ಕೆ ಆಗ್ರಹಿಸುತ್ತಾರೆ. ಒಟ್ಟಾರೆಯಾಗಿ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಡೆಯುತ್ತಿರುವಂತಹ ಉತ್ಖನನ ಯಾದಗಿರಿಯ ಮದನೂರಿನಲ್ಲೂ ಕೂಡ ನಡೀಬೇಕು ಅಂತ ಆಗ್ರಹವಿದೆ. ಸರ್ಕಾರ ಉತ್ಖನನ ಕಾರ್ಯ ಆರಂಭಿಸುತ್ತಾ ಕಾದು ನೋಡಬೇಕಾಗುತ್ತೆ. ನಾಗರಾಜ್ ಮಗುದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಸರ್ಕಾರ ಹಾಗೂ ಪುರಾತತ್ವ ಇಲಾಖೆ ಉತ್ಖನನ ಕಾರ್ಯವನ್ನು ಆರಂಭ ಮಾಡಿದೆ. ಅದೇ ಥರ ಯಾದಗಿರಿ ಜಿಲ್ಲೆಯ ಆ ಒಂದು ಗ್ರಾಮದಲ್ಲೂ ಕೂಡ ಅಪಾರ ಸಂಪತ್ತು ಹುದುಗಿದ್ದು ಉತ್ಖನನ ಮಾಡಬೇಕು ಅನ್ನೋ ಆಗ್ರಹ ಕೇಳಿಬಂದಿದೆ. ಆ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ಲಕ್ಕುಂಡಿ ಬೆನ್ನಲ್ಲೇ ಯಾದಗಿರಿಯಲ್ಲೂ ಉತ್ಖನನಕ್ಕೆ ಪಟ್ಟು. 101 ದೇವಾಲಯ, 101 ಲಿಂಗ ಪತ್ತೆ, ಏನಿದು ರಹಸ್ಯ? ಗದಗದ ಲಕ್ಕುಂಡಿಯಂತೆ ಉತ್ಖನನಕ್ಕೆ ಗ್ರಾಮಸ್ಥರ ಪಟ್ಟು. ಯಾದಗಿರಿಯ ಸಪ್ತತೀರ್ಥ ಹೊಂದಿರುವ ಮುದನೂರಿನಲ್ಲಿವೆ ಹಲವು ಶಾಸನ. 101 ದೇವಾಲಯ, 101 ಲಿಂಗ ಹೊಂದಿರುವ ಮುದನೂರು ಇದೀಗ ಈ ಗ್ರಾಮದಲ್ಲಿ ಉತ್ಖನನಕ್ಕೆ ಪಟ್ಟು ಹಿಡಿಯಲಾಗಿದೆ. ಹೌದು, ಯಾದಗಿರಿಯ ಮುದನೂರು ಗ್ರಾಮದ ದೇವರ ದಾಸಿಮಯ್ಯ ದೇವಸ್ಥಾನದ ಬಳಿ ಅಪಾರ ಸಂಪತ್ತು ಹುದುಗಿರುವ ಬಗ್ಗೆ ಸಂಶೋಧಕರು ಮಾಹಿತಿ ನೀಡಿದ್ದಾರಂತೆ. ಹೀಗಾಗಿ ಗ್ರಾಮಸ್ಥರು ಮುದನೂರ ಗ್ರಾಮದಲ್ಲಿ ಸರ್ಕಾರ ಉತ್ಖನನ ಕಾರ್ಯ ಆರಂಭಿಸುವಂತೆ ಪಟ್ಟು ಹಿಡಿದಿದ್ದಾರೆ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಪ್ರಕರಣದ ಬೆನ್ನಲ್ಲೇ ಅಲ್ಲಿ ಸರ್ಕಾರ ಉತ್ಖನನ ಕಾರ್ಯ ಕೂಡ ಆರಂಭ ಮಾಡಿರುವಂತದ್ದು. ಅದರಂತೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಮುದ್ನೂರು ಕೆ ಗ್ರಾಮದಲ್ಲೂ ಕೂಡ ಉತ್ಖನನ ಮಾಡಬೇಕು ಅಂತೇಳಿ ಗ್ರಾಮಸ್ಥರು ಆಗ್ರಹವನ್ನ ಮಾಡ್ತಾ ಇರುವಂತದ್ದೇನು. ಆ ಮುದ್ನೂರು ಕೆ ಗ್ರಾಮವನ್ನ ಚಾಲುಕ್ಯರು ಆಳ್ವಿಕೆ ಮಾಡಿದಂತಹ ಈ ಒಂದು ಗ್ರಾಮದಲ್ಲಿ ಜೇಳರ ದಾಸಿಮಯ್ಯನವರ
ಆ ದೇವಸ್ಥಾನದ ಸುತ್ತಲೂ ಸಾಕಷ್ಟು ಈಗ ನಿಧಿ ಇರಬಹುದು ಮತ್ತು ಸಾಕಷ್ಟು ಗುಡಿಗಳಿದಾವೆ. ಅಂದ್ರೆ 101 ಲಿಂಗ ಇದಾವೆ, 7 ತೀರ್ಥಗಳಿದಾವೆ, ಅಂದ್ರೆ 7 ತೀರ್ಥಗಳು ಕೂಡ ಇರುವಂತದ್ದು. ಹೀಗಾಗಿ ಈ ಒಂದು ಗ್ರಾಮದಲ್ಲಿ ಆ ಸರ್ಕಾರ ಉತ್ಖನನವನ್ನ ಮಾಡಬೇಕು ಅಂತ ಹೇಳಿ ಗ್ರಾಮಸ್ಥರು ಕೂಡ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ದೇವರ ದಾಸಿಮಯ್ಯನವರ ಹುಟ್ಟೂರು ಮುದನೂರಿನಲ್ಲಿ 101 ದೇವಸ್ಥಾನಗಳಿವೆ, ಜೊತೆಗೆ 101 ಲಿಂಗಗಳಿವೆ ಅಂತೆ. ಇದರ ಜೊತೆಗೆ 7 ತೀರ್ಥಗಳಿವೆ. ವರ್ಷದ 12 ತಿಂಗಳು 7 ತೀರ್ಥದ ನೀರು ಬತ್ತಂಗಿಲ್ಲ. ಈಗಾಗಲೇ ಗ್ರಾಮಸ್ಥರಿಗೆ 18 ಲಿಪಿಯ ಶಾಸನಗಳು ಸಹ ಪತ್ತೆಯಾಗಿವೆ. ಹೀಗಾಗಿ ಮತ್ತಷ್ಟು ಶಾಸನ, ಶಿಲೆ ಹಾಗೂ ಸಂಪತ್ತು ಸಿಗುತ್ತದೆ. ನಮ್ಮೂರಲ್ಲೂ ಕೂಡ ಉತ್ಖನನ ಕಾರ್ಯ ಆರಂಭಿಸಬೇಕು ಅಂತ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಈ ಮುದ್ನೂರು ಬಿ ಏನದ ಮುಂದೆ ಒಂದು ರಾಜಕೀಯ ಮತ್ತು ಶೈಕ್ಷಣಿಕ ಮತ್ತು ವಾಣಿಜ್ಯ ಕೇಂದ್ರವಾಗಿತ್ತಂತೇಳಿ ಅಗ್ರಹಾರ ಆಗಿತ್ತಂತೇಳಿ ಒಂದು ಇತಿಹಾಸ ಹೇಳ್ತಾ ಇದೆ. ಇಲ್ಲಿ 100 ಮನೆಗಳಿವೆ, 100 ದೇವಸ್ಥಾನಗಳ ಮೇಲೆ ಮನೆಗಳಿವೆ. ಆ ಬಡ ಕುಟುಂಬದವರು ಏನ್ ಹೇಳ್ತಾರ ಅಂದ್ರೆ, ಈಗ ನಾವು ನಮಗೆ ವ್ಯವಸ್ಥೆ ಮಾಡಿಕೊಟ್ರ ಆ ನಮ್ಮ ಮನೆಗಳನ್ನು ಕಿತ್ತಿದ್ರೆ ನಾವು ಓದ್ತೀವ್ರಿ ಅಂತ ಹೇಳ್ತಾರ. ದೇವರ ದಾಸಿಮಯ್ಯ ದೇವಸ್ಥಾನದ ಸುತ್ತಲೂ ಇರುವಂತಹ ದೇವಾಲಯಗಳ ಮೇಲೆ ಜನರು ಮನೆ ನಿರ್ಮಿಸಿಕೊಂಡಿದ್ದಾರೆ. ಮನೆಗಳ ಒಳಗೂ ಶಿಲೆಗಳಿರುವ ಕಲ್ಲುಗಳಿವೆ. ಇಲ್ಲಿನ ಜನರಿಗೆ ಮನೆ ನಿರ್ಮಿಸಿಕೊಟ್ಟು ಉತ್ಖನನ ಕಾರ್ಯ ಆರಂಭ ಮಾಡಬೇಕು. ಆವಾಗ ಸರ್ಕಾರಕ್ಕೆ ಇಲ್ಲಿರುವ ಅಪಾರ ವಜ್ರ ವೈಡೂರ್ಯ ಸಿಗುತ್ತದೆ ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಇಲ್ಲಿ ಸುಮಾರು ಸಿರಿ ಸಂಪತ್ತನದ, ಆದ ಕಾರಣ ಇಲ್ಲಿ ದೇವಸ್ಥಾನ ಮೇಲಿರುವಂತಹ ಮನೆಗಳನ್ನು ತೆರವುಗೊಳಿಸಿ ಅವರಿಗೆ ಸೂಕ್ತವಾದ ಮನೆಗಳನ್ನು ಮತ್ತು ಅವರಿಗೆ ಬರ್ತಕ್ಕಂಥ ಪರಿಹಾರ ಕೊಟ್ಟು ಆ ಮನೆಗಳನ್ನು ಶಿಫ್ಟ್ ಮಾಡಿ ಅದನ್ನು ಉತ್ಖನನ ಮಾಡಬೇಕು. ಮಾಡಿದರೆ ಇಲ್ಲಿ 101 ಲಿಂಗಗಳು ಮತ್ತು ಪುಷ್ಕರಣಿಗಳು ಮತ್ತು ದೇವಾಲಯಗಳನ್ನು ದೊರಕಬಹುದು ಎಂಬ ಆಶೆ ಎಲ್ಲ ಮುದನೂರು ಜನರು ನಿಮ್ಮ ಮಾಧ್ಯಮ ಮುಖಾಂತರ ಸರ್ಕಾರಕ್ಕೆ ಆಗ್ರಹಿಸುತ್ತಾರೆ. ಒಟ್ಟಾರೆಯಾಗಿ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಡೆಯುತ್ತಿರುವಂತಹ ಉತ್ಖನನ ಯಾದಗಿರಿಯ ಮದನೂರಿನಲ್ಲೂ ಕೂಡ ನಡೀಬೇಕು ಅಂತ ಆಗ್ರಹವಿದೆ. ಸರ್ಕಾರ ಉತ್ಖನನ ಕಾರ್ಯ ಆರಂಭಿಸುತ್ತಾ ಕಾದು ನೋಡಬೇಕಾಗುತ್ತೆ. ನಾಗರಾಜ್ ಮಗುದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಮತ್ತಷ್ಟು ಶಾಸನ, ಶಿಲೆ ಹಾಗೂ ಸಂಪತ್ತು ಸಿಗುತ್ತದೆ. ನಮ್ಮೂರಲ್ಲೂ ಕೂಡ ಉತ್ಖನನ ಕಾರ್ಯ ಆರಂಭಿಸಬೇಕು ಅಂತ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಈ ಮುದ್ನೂರು ಬಿ ಏನದ ಮುಂದೆ ಒಂದು ರಾಜಕೀಯ ಮತ್ತು ಶೈಕ್ಷಣಿಕ ಮತ್ತು ವಾಣಿಜ್ಯ ಕೇಂದ್ರವಾಗಿತ್ತಂತೇಳಿ ಅಗ್ರಹಾರ ಆಗಿತ್ತಂತೇಳಿ ಒಂದು ಇತಿಹಾಸ ಹೇಳ್ತಾ ಇದೆ. ಇಲ್ಲಿ 100 ಮನೆಗಳಿವೆ, 100 ದೇವಸ್ಥಾನಗಳ ಮೇಲೆ ಮನೆಗಳಿವೆ. ಆ ಬಡ ಕುಟುಂಬದವರು ಏನ್ ಹೇಳ್ತಾರ ಅಂದ್ರೆ, ಈಗ ನಾವು ನಮಗೆ ವ್ಯವಸ್ಥೆ ಮಾಡಿಕೊಟ್ರ ಆ ನಮ್ಮ ಮನೆಗಳನ್ನು ಕಿತ್ತಿದ್ರೆ ನಾವು ಓದ್ತೀವ್ರಿ ಅಂತ ಹೇಳ್ತಾರ. ದೇವರ ದಾಸಿಮಯ್ಯ ದೇವಸ್ಥಾನದ ಸುತ್ತಲೂ ಇರುವಂತಹ ದೇವಾಲಯಗಳ ಮೇಲೆ ಜನರು ಮನೆ ನಿರ್ಮಿಸಿಕೊಂಡಿದ್ದಾರೆ. ಮನೆಗಳ ಒಳಗೂ ಶಿಲೆಗಳಿರುವ ಕಲ್ಲುಗಳಿವೆ. ಇಲ್ಲಿನ ಜನರಿಗೆ ಮನೆ ನಿರ್ಮಿಸಿಕೊಟ್ಟು ಉತ್ಖನನ ಕಾರ್ಯ ಆರಂಭ ಮಾಡಬೇಕು. ಆವಾಗ ಸರ್ಕಾರಕ್ಕೆ ಇಲ್ಲಿರುವ ಅಪಾರ ವಜ್ರ ವೈಡೂರ್ಯ ಸಿಗುತ್ತದೆ ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಇಲ್ಲಿ ಸುಮಾರು ಸಿರಿ ಸಂಪತ್ತನದ, ಆದ ಕಾರಣ ಇಲ್ಲಿ ದೇವಸ್ಥಾನ ಮೇಲಿರುವಂತಹ ಮನೆಗಳನ್ನು ತೆರವುಗೊಳಿಸಿ ಅವರಿಗೆ ಸೂಕ್ತವಾದ ಮನೆಗಳನ್ನು ಮತ್ತು ಅವರಿಗೆ ಬರ್ತಕ್ಕಂಥ ಪರಿಹಾರ ಕೊಟ್ಟು ಆ ಮನೆಗಳನ್ನು ಶಿಫ್ಟ್ ಮಾಡಿ ಅದನ್ನು ಉತ್ಖನನ ಮಾಡಬೇಕು. ಮಾಡಿದರೆ ಇಲ್ಲಿ 101 ಲಿಂಗಗಳು ಮತ್ತು ಪುಷ್ಕರಣಿಗಳು ಮತ್ತು ದೇವಾಲಯಗಳನ್ನು ದೊರಕಬಹುದು ಎಂಬ ಆಶೆ ಎಲ್ಲ ಮುದನೂರು ಜನರು ನಿಮ್ಮ ಮಾಧ್ಯಮ ಮುಖಾಂತರ ಸರ್ಕಾರಕ್ಕೆ ಆಗ್ರಹಿಸುತ್ತಾರೆ. ಒಟ್ಟಾರೆಯಾಗಿ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಡೆಯುತ್ತಿರುವಂತಹ ಉತ್ಖನನ ಯಾದಗಿರಿಯ ಮದನೂರಿನಲ್ಲೂ ಕೂಡ ನಡೀಬೇಕು ಅಂತ ಆಗ್ರಹವಿದೆ. ಸರ್ಕಾರ ಉತ್ಖನನ ಕಾರ್ಯ ಆರಂಭಿಸುತ್ತಾ ಕಾದು ನೋಡಬೇಕಾಗುತ್ತೆ. ನಾಗರಾಜ್ ಮಗುದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.